ಭಾಗ್ಯಮ್ಮ ಅಂತ ಇದ್ದಾಳು ಅಥವಾ ಇಲ್ಗನ ಹೋಗ್ಯಾಳು. ಹೋಗಿ ರೋಡ್ಗೆಲ್ಲ ಮಣ್ಣು ಹಾಕ್ಸಿದ್ವಿ. ಅದು ಹೆಂಗೆ ಹಾಕ್ಯವ್ರಿ ಅಂತ ನಾನು ನೋಡ್ಕೊಂಬರಕ್ಕೆ ಹೋಗ್ಬೇಕಾಯ್ತು. ಕರ್ಕೊಂಡು ಹೋಗೋಣ ಅಂತ ಬಂದೆ. ಇದ್ದಾಳು ಇಲ್ವ ಮಂತಾಗಿ. ಭಾಗ್ಯಮ್ಮ, ಭಾಗ್ಯಮ್ಮ, ಏ ಭಾಗ್ಯಮ್ಮ, ಮನೆಯಾಗಿದ್ದೇನೆ? ಏನು ಲಸ್ಮಕ್ಕ, ಏನು ಮಾಡ್ತಿದ್ದೆ ಒಳಗೆ? ಏನಿಲ್ಲ, ಒಂದಿಟ್ಟು ಒಲೆ ಕಿತ್ತೋಗಿತ್ತು, ಅದಕ್ಕೆ ಒಂದಿಟ ಕೆಮ್ಮಣ್ಣು ಮೆತ್ತುತ್ತಾ ಇತ್ತು. ಹೌದೇನು? ಎಲ್ಲಿ ಮತ್ತೆ ಎಲ್ಲಿ ಹೋಗೈತಿ? ಅಯ್ಯೋ, ಅಯ್ಯಮ್ಮ ಮನೆಗೆಲ್ಲಿರ್ತಾಳೆ, ಹುಚ್ಚಮ್ಮ ಊರ್ ತಿರ್ಗಕ್ಕೆ ಹೋಗಿರ್ತಾಳೆ. ಯಾಕೆ? ಏನೂ ಇಲ್ಲ, ಅದೇ ರಸ್ತೆ ಮಾಡಕ್ಕೆಲ್ಲನ ಮಣ್ಣೇರಿಸಿ ಎಲ್ಲನ ಮಾಡ್ತಿದ್ದೆ. ಎಲ್ಲ ಮಾಡ್ತಾ ಇದ್ರು ನೆನ್ನೆ ಸಹ. ನಾನು ಸಾಯಂಕಾಲ ಆತು ಅಂತ ಬಂದೆ. ಅವರೆಲ್ಲನ ಮುಗಿಸ್ಬಿಟ್ಟು ಹೋಗ್ತೀವಿ, ನಿಮ್ಮ ಮತಕ್ಕೆ ಹೋಗ್ರಕ್ಕ ಅಂತ ನಾ ಹೇಳಿದ್ರು ಕೂಲಿ ಆಳುಗಳು, ಮಣ್ಣ ಎಲ್ಲ ರೋಡ್ ಮಾಡೋರು. ಅದಕ್ಕೆ ನೋಡ್ಕೊಂಬರೋಣ ಅಂತಾನ ಬತ್ತಿದ್ದೆ. ಹೌದೇನು? ಬತ್ತೀನಿ ನಡಿ. ನಂಗಿನೇನು ಕೆಲಸ ಇಲ್ಲ, ಅದೇ ಅದೊಂದು ಇಟ್ಟು ಮೆತ್ತಿದ್ದೆ, ಮೆತ್ತಿ ಕೈ ತೊಳ್ಕೊಂಡ್ ಬಂದೆ. ಆತು ನಡಿ ಹೋಗೋಣ, ನೋಡ್ಕೆ ಬರೋಣ. ಅದ ಹೆಂಗ್ ಮಾಡ್ಸಿದ್ಯಾರು ರಸ್ತೆನ ನಮ್ಮೂರಿಂದ ಅಲ್ಲಿ ಒಟನು ಸೇತ್ಮೆತಾಗಿ ಎಲ್ಲ ಕಿತ್ಕೊಂಡೋಗಿತ್ತು. ಬಿಡತ್ಲಾಗಿ ಹೆಂಗ ದುಡ್ಡು ಬಂದಿದ್ಕೆ ಅದನ್ನ ಮಾಡಿಸ್ತಿ. ನೋಡೋಣ ನಡಿ. ಸರಿ ಬಾ. ಇಷ್ಟು ದಿನ ಗೆದ್ದಾರು ಯಾರು ಗೆಳಿರು ನುಕ್ಕಿಬೇಕೇ ಹಾಕ್ಯಂತಿರ್ಲಿಲ್ಲ. ನೀನತ್ಲಾಗಿ ಗೆದ್ದು ಒಂದು ವರ್ಷದಷ್ಟೊತ್ತಿಗೆ ಆ ರಸ್ತೆನ ಸರಿ ಮಾಡ್ಬಿಟ್ಟೆ ನೋಡು. ಗುಂಡು ಬಿದ್ದಂಗೆನೆ ನೀರು ಹರಿದು ಹೋಗವು. ಅಲ್ಲಿ ಹೋಗಕ್ಕಾಗ್ತಿರ್ಲಿಲ್ಲ ಮಳೆ ಬಂದಾಗಂತೂ. ಕಿಸ್ ಕೊಟ್ಟದು. ಅದಕ್ಕೆ ಮಳೆಗಾಲದಾಗೆ ಬಸ್ಸೇ ಬತ್ತಿರಲಿಲ್ಲ ಒಂದೊಂದು ಟೈಮ್ನಾಗೆ. ಈಗ ಹೆಂಗ ಬಿಡಮ್ಮ. ಕಬಿ ಹಲ್ವಿದನ ಕೆಹೆನಾ, ಕಬಿ ಹಲ್ವಿದನ ಕೆಹೆನಾ. ಓ, ಏನ್ ಬಾನು ಹಾಡು ಹೇಳ್ಕೊಂಬತ್ತಾ ಇದ್ಯಾ? ಜೋರಾಗಿ ಹೇಳು, ನಮಗೂ ಒಂದಿಟ್ಟು ಕೇಳಿಸ್ಕೊಂಬಂಗೆ. ನೀನು ಗುಣಕೊಂಬತ್ತಾ ಇದ್ಯಾ? ಏನ್ ಸಮಾಚಾರ? ಅಯ್ಯೋ ಸುಮ್ಮನೆ ಹಿಂದಿ ಹಾಡು ಅದು ರೇಡಿಯೋದಲ್ಲಿ ಕೇಳ್ಕೊಂಬಂದೆ. ಅದು ಸರಿಯಾಗಿ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಅನ್ಕೊಂಡು ಬರ್ತಾ ಇದೆ ಬಗ್ಗಿದ ಅಷ್ಟೇ. ಎಲ್ಗೋ ಹೊರಟಿದ್ದೀರಾ ಇಬ್ರು? ಎಲ್ಲಿಲ್ಲ ಕಣೆ ಬಾನು, ಇಲ್ಲೇನೆ ಹೊಸದಾಗಿ ಅಲ್ಲಿ ಇದು ಸೇತುವೆ ಕಟ್ಟಿರಲ್ಲ, ಅಲ್ಲಿ ರಸ್ತೆ ಇರ್ಲಿಲ್ವಲ್ಲ, ಅದು ಇವಾಗ ಲಸ್ಮಕ್ಕ ಗೌರ್ಮೆಂಟ್ ಇಂದ ದುಡ್ಡು ಹಾಕಿಸ್ಕೊಂಡು ರಸ್ತೆ ಎಲ್ಲ ಮಾಡ್ಸವಳಂತೆ. ಅದಕ್ಕೆ ಅದನ್ನ ಹೆಂಗ್ ಮಾಡ್ಯವ್ರೆ ಅಂತಾನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ ನಾನು ಲಸ್ಮಕ್ಕನು. ಬತ್ತಿ ನೀನು? ಹೌದಾ? ರಸ್ತೆ ಹಾಕ್ಬಿಡ್ತಾ ಆಗ್ಲೇ ನಮ್ದು ಲಕ್ಷ್ಮಿ ಅಕ್ಕನ ಗೆಲ್ಸಿದ್ಕೆ ಸಾರ್ಥಕ ಆಯ್ತು ನೋಡು. ಮಳೆಗಾಲದಲ್ಲಿ ಅಲ್ಲಿ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ, ಎಲ್ಲ ಕೆಸರು ಹಾಕ್ಬಿಟ್ಟು ಗಾಡಿ ಎಲ್ಲ ಹೋಗ್ತಾನೆ ಇರ್ಲಿಲ್ಲ, ನೆಡ್ಕೊಂಡೇ ಹೋಗ್ಬೇಕಾಗಿತ್ತು. ಬನ್ನಿ ಹೋಗೋಣ, ನಾನು ಬರ್ತೀನಿ, ನೋಡ್ಕೊಂಡ್ ಬರೋಣ ಹೇ ತರ ಮಾಡಿದ್ದಾರೆ ರಸ್ತೆ ಅಂತ. ಸರಿ ನಡಿಯಮ್ಮ ಹೋಗೋಣ. ಅಂತೂ ಇಂತೂ ಇಷ್ಟು ವರ್ಷ ಆದ್ಮೇಲೆ ಆ ರಸ್ತೆ ಸರಿ ಆಯ್ತಲ್ಲ. ಎಷ್ಟು ಮಣ್ಣು ತುಂಬಿಸ್ಬೇಕಾಯ್ತು ಅಲ್ವಾ ಲಕ್ಷ್ಮಿಂದ ಅಕ್ಕ? ನಿಂದು 3 ಲಕ್ಷ ತಗೊಂಬಂದು ರಸ್ತೆ ಸರಿ ಮಾಡಿಸಿದ್ದು ಸರಿ ಆಯ್ತು ನೋಡು. ಇನ್ನು ಸ್ವಲ್ಪ ಊರಲ್ಲಿರೋ ಗುಂಡಿ ಎಲ್ಲ ಮುಚ್ಚಬೇಕು. ಅಲ್ಲಿ ಎಲ್ಲ ನೀರೆಲ್ಲ ನಿಲ್ಲುತ್ತಲ್ಲ, ಅಲ್ಲಿ ಪಂಚಾಯತಿ ಹತ್ರ ದೇವಸ್ಥಾನದ ಹತ್ರ ಅಲ್ಲಿ ಎಲ್ಲ ಕಣೆ ಬಾನು ಎಲ್ಲ ಮುಚ್ಚಕ್ಕೂ ಹೇಳಿದೀನಿ. ಎಲ್ಲ ಮುಚ್ತಾರೆ ಇನ್ನೊಂದು ವಾರದೊಳಗಡೆ. ಎಲ್ಲ ಇದಾಗುತ್ತೆ, ರಸ್ತೆ ಎಲ್ಲನ ಸರಿ ಆಗ್ತವೆ ನಮ್ಮೂರಿಗೆ ನಾವು. ಹಂಗೇನೆ ಕುಡಿಯೋ ನೀರಿನ ವ್ಯವಸ್ಥೆನ ಸ್ವಲ್ಪ ಮಾಡ್ಬೇಕು. ಅಲ್ಲೆಲ್ಲ ಒಂದೊಂದ ನಲ್ಲಿ ಹಾಕಿಸ್ಬೇಕು, ಊರಾಗ ಒಂದು ಬೋರ್ ಕೊರೆಸ್ಬೇಕು. ಕಣೆ ಲಕ್ಷ್ಮಕ್ಕ, ಒಂದು ಬೋರ್ ಕೊರೆಸ್ಬಿಟ್ಟು ನೀರ್ ಬಿಟ್ಟರೆ ಚೆನ್ನಾಗಿರುತ್ತೆ. ಅಲ್ಲೆಲ್ಲೋ ಅಷ್ಟು ದೂರದಾಗೈತೆ, ಎಲ್ಲರೂ ನಲ್ಗೇ ಬರ್ಬೇಕು, ಗುದ್ದಾಡ್ತಾವ ಹಂಗೇನೆ. ಅದನ್ನು ಮಾಡೋಣ ಬಾರಿ ಭಾಗ್ಯಮ್ಮ. ಮೊದ್ಲು ಇದು ರಸ್ತೆ ಸರಿ ಆಗೈತಾ ಹೆಂಗೆ ನೋಡ್ಕೊಂಬರೋಣ ಬರ್ರಿ. ಅಯ್ಯೋ 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 ಲಕ್ಷ್ಮಿದ ಅಕ್ಕ, ರೋಡ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ರ. ಇಲ್ಲಿ ಗುಂಡಿ ಇತ್ತು ಅಂತ ಅನ್ಸೋದೇ ಇಲ್ಲ, ಆ ತರ ರಸ್ತೆ ಹಾಕ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಲಕ್ಷ್ಮಿದ ಅಕ್ಕ. ಅಯ್ಯೋ ಇದನ್ನ ನೋಡ್ಲಿಕ್ಕೆ ಎರಡು ಕಣ್ ಸಾಲದು. ಕಣೆ ಬಾನು, ಅಯ್ಯೋ ಲಕ್ಷ್ಮಕ್ಕ, ನಾನು ಈ ಕಡೆಗೆ ಬಂದೇ ಇರ್ಲಿಲ್ಲ ಕಣೆ. ಯಾವಾಗ ಮಾಡ್ತಿದ್ದೆ ಇದೆಲ್ಲನ? ನೆನ್ನೆ ಮೊನ್ನೆ ಎಲ್ಲ ಈ 3 ದಿವಸದಿಂದ ಮಾಡಿದ್ದಾರೆ. ಇವತ್ತು ಮುಗ್ದೈತಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿ ಮಾಡಿದಾರೆ ಅಲ್ವಾ? ಚೆನ್ನಾಗಿ ಮಾಡಿದಾರಮ್ಮ. ಇಲ್ಲೆಲ್ಲ ನಾವ್ ತರ ಗುಂಡಿ ಇದ್ದಂಗಿತ್ತು, ಈಗ ನೋಡು ಎಷ್ಟು ಎತ್ತರ ಆಗೈತೆ. ಈ ಹೊಲ ನೋಡಿ ಎಷ್ಟು ತಗ್ಗಾಗ್ಬಿಟ್ಟೈತೆ. ಅವಾಗ ಇಲ್ಲಿ ನಿಂತ್ಕೊಂಬಕ್ಕಿರ್ಲಿ, ಕಾಲಿಕ್ಕಕ್ಕೂ ಆಗ್ತಾ ಇರ್ಲಿಲ್ಲ, ಹಂಗೆ ಗುಂಡಿಗಳು ಬಿದ್ದು ಯಪ್ಪ ಕೊಚ್ಚಾಗ್ಬಿಟ್ಟಿತ್ತು. ಮಳೆಗಾಲದಾಗಂತೂ ಈ ಕಡೆಯಿಂದ ಆ ಕಡೆಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಸದ್ಯ ಚೆನ್ನಾಗಿ ಮಾಡಿದಾರಮ್ಮ ರಸ್ತೆನೆಲ್ಲನ. ಅಂತೂ ಇಂತ ನಿನ್ನ ಗೆಲ್ಸಿದ್ಕೂ ಸಾರ್ಥಕ ಆಯ್ತು ನೋಡು. ನಮ್ಮೂರಿಗೆ ರಸ್ತೆ ಮಾಡಿಸ್ಬಿಟ್ಟೆ. ಹೌದು ಲಕ್ಷ್ಮಿಂದ ಅಕ್ಕ, ತುಂಬಾ ಖುಷಿಗೆ ಆಗ್ತಾ ಇದೆ. ನಿಮ್ದನ್ನ ಹೋರಾಡಿ ಗೆಲ್ಸಿದ್ಕೂ ಸಾರ್ಥಕಗೆ ಆಯ್ತು ಬಿಡಿ. ನಮ್ದು ಊರಿಗಂತೂ ಇಷ್ಟಾದ್ರೂ ಉಪಕಾರ ಮಾಡಿದ್ರಲ್ಲ. ಕೆಲವರು ಹಿಂದೆ ಗೆದ್ದಿದ್ದವರು ಒಂದ್ ರಸ್ತೆ ಮಾಡಿ ಅಂತ ಎಷ್ಟು ಸಲ ಹೇಳಿದ್ರು ಕೇಳ್ತಾನೆ ಇರ್ಲಿಲ್ಲ. ನೋಡಿ ನೀವು ಒಂದ್ಸಲ ಗೆದ್ದಿದ್ಕೆ ರಸ್ತೆ ಮಾಡ್ಸೇ ಬಿಟ್ರಿ. ಆ ಸಾವ್ಕಾರ ಸಿದ್ದಪ್ಪನೂ ಇದ್ದ, ಎಷ್ಟು ಸರಿ ಗೆದ್ದಿದ್ದಾನೆ. ಮುಂಚೆ ಎಲ್ಲ ಅವನೇ ಗೆಲ್ತಾ ಇದ್ದ. ಈಗ ನೋಡಿ ನಿಮ್ದು ಗೆದ್ದಿರೋದಕ್ಕೆ ಅಂತೂ ಇತ್ತು ಈ ರಸ್ತೆ ಎಲ್ಲ ಸರಿ ಆಯ್ತು.
ನಂದೇನಿದೆ ಬಿಡೇ ಬಾನು, ಎಲ್ಲನ ಜನರ ಆಶೀರ್ವಾದ. ಅವ್ರು ಗೆಲ್ಸಿದ್ರು. ನಾನು ನನ್ನ ಕೈಲಾದಷ್ಟು ನಮ್ಮ ಊರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಹೆಂಗೋ ಆ ದೇವ್ರ ದಯೆ ನನ್ನ ಮೇಲೆ ಇರಲಿ ಅಂತನ ನಾನು ಯಾವಾಗಲೂ ಬೇಡ್ಕೊಂತೀನಮ್ಮ. ಸದ್ಯ ದೇವರ ಆಶೀರ್ವಾದದಿಂದ ನಿಮ್ಮಂಥ ಫ್ರೆಂಡ್ಗಳಿಂದನ ಹೆಂಗೋ ಎಲ್ಲ ಮಾಡೋಕ್ಕಾಯ್ತು. ಹ್ಞೂ ಕಣೆ ಲಸ್ಮಕ್ಕ, ಅಂತೂ ಇಂತೂ ಅತ್ಲಾಗೆ ಏನೋ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತನ ಧೈರ್ಯ ಮಾಡ್ದಿಲ್ಲ. ಅದಕ್ಕೆ ನಾವು ನಿನ್ನ ಜೊತೆಗೆ ನಿಂತ್ಕೊಂಡು ಗೆಲ್ಸಿದ್ದು. ಓಹೋಹೋ, ಏನ್ರಮ್ಮ ಏನು ಇಲ್ಲಿ ಹೊಸ ರಸ್ತೆ ಮಾಡಿದೀವಿ ಅಂತ ನಾನು ನೋಡ್ತಾ ಇಲ್ಲೇ ನಿಂತ್ಕೊಬಿಟ್ಟಿದ್ರೆ ಏನೋ ಮಾತಾಡ್ತಾನ ಏನು ಇಲ್ಲ ಕಣೋ, ನಮ್ಮ ಲಸ್ಮಕ್ಕ ರಸ್ತೆ ಮಾಡ್ಸೋಳಲ್ಲ ಮೊದಲು ಇದೆ ಇಲ್ಲೇ. ಹೆಂಗಿತ್ತು ಹೇಳು? ನೀನು ಇಲ್ಲಿ ಆಸೆ ಓಡಾಡಕ್ ಆಗ್ತಾ ಇರ್ಲಿಲ್ಲ, ಅಲ್ಲೆಲ್ಲೋ ಹೊಲದ ಮೇಲೆ ಆಸೆ ಓಡಾಡ್ಬೇಕಾಯ್ತು. ರಸ್ತೆ ಇದ್ರು ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಮಳೆಗಾಲದಾಗಂತೂ ಗುಂಡಿ ಬಿದ್ದು ಕೊಚ್ಚೆ ಆಗೋದು. ಈಗ ನೋಡು ಇಲ್ಲಾಸಿನೇ ಬರ್ತಾ ಇದ್ಯಾ. ರಸ್ತೆ ಇಲ್ಲದೆ ಇದ್ದಾಗ ಅಲ್ಲೆಲ್ಲ ಹೊಲ್ದಾಗ ಆಸೆ ಹೋಗ್ತಿದ್ದೆ, ಹೊಲ್ದಕ್ಕೆ ಹೋಗ್ಬೇಕಂದಾಗ ಇಲ್ಲಾಸಿ ಬರ್ತಾನೆ ಇರ್ಲಿಲ್ಲ. ಈಗ ನೋಡು ಹೆಂಗೈತಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀನು ಮಾಡ್ಬೇಡ ತಿಪ್ಪೆ. ಈ ರಸ್ತೆ ಮಾಡ್ಸಿರೋದು ಯಾರು ಅನ್ಕೊಂಡೆ? ಯಾರೇನು? ಯಾರು ಮಾಡ್ಸಿದ್ದಾರೆ? ಅಷ್ಟು ಗೊತ್ತಿಲ್ವಾ? ನಮ್ಮೂರಿನ ಮೆಂಬರು ನಮ್ಮ ಲಸ್ಮಕ್ಕ. ನೋಡ್ದ, ನಮ್ಮ ಲಸ್ಮಕ್ಕ ಗೆದ್ದು ಈ 1 ವರ್ಷಕ್ಕೇನೆ ಈ ರಸ್ತೆ ಎಲ್ಲ ಸರಿ ಮಾಡಿಸಿದ್ಲು, ಗುಂಡಿ ಎಲ್ಲ ಮುಚ್ಚಿದ್ಲು. ಇದೆಷ್ಟು ತಗ್ಗಿತ್ತು ಹೇಳು. ಈ ಹೊಲ ನೋಡು ಎಷ್ಟು ತಗ್ಗಾಗಿತ್ತು ಇವಾಗ. ಈ ಹೊಲಕ್ಕಿನ್ನ ಈ ರಸ್ತೆ ತಗ್ಗಾಗಿತ್ತು. ಎಷ್ಟೊಂದು ಲೋಡ್ ಮಣ್ಣು ನೋಡಿಸಿ ಈ ರಸ್ತೆನ ಎತ್ತರ ಮಾಡಿ ಓಡಾಡಂಗೆ ಮಾಡಿದಾಳೆ. ಇವತ್ತು ನೀನು ಇಲ್ಲಿ ಓಡಾಡ್ತಾ ಇದೀಯ ಅಂದ್ರೆ ಅದಕ್ಕೆ ನಮ್ಮ ಲಸ್ಮಕ್ಕನೇ ಕಾರಣ. ಹೆಂಗೆ? ಅದಕ್ಕೇನಿವಾಗ ಅಯ್ಯೋ ಏನು ಯಾರು ಮಾಡಿಸ್ತಾ ಇರೋ ರಸ್ತೆ ಮಾಡಿಸೈತೆ ಅಮ್ಮಂಗೆ ಮಾತಾಡ್ತಿದ್ದೀರಲ್ಲ. ಹೋಗ್ರಿ ಸಾಕು. ನಮ್ಮ ಸಾವುಕಾರನು ಗೆದ್ದಿದ್ರೆ ಅವರು ಮಾಡಿಸ್ತಾ ಇದ್ರು. ಯಾರು ಗೆದ್ರು ಮಾಡಿಸ್ತಾ ಇದ್ರು. ಅದ್ರಲ್ಲಿ ಏನೈತಿ ವಿಶೇಷ? ಏನೂ ಇಲ್ಲ. ಗೆದ್ದ ಮೇಲೆ ಮಾಡಿಸ್ಲೇಬೇಕು ಎಲ್ಲರೂ. ಊರಿಗೆ ಯಾತನ ರಸ್ತೆ, ನೀರು, ಚರಂಡಿ ಪರಂಡಿ ವ್ಯವಸ್ಥೆ ಅದೆಲ್ಲ ಮಾಡಲೇಬೇಕು. ಅದು ಅವ್ರ ಕರ್ತವ್ಯ, ಗೆದ್ದಿರೋ ಕರ್ತವ್ಯ. ಅದನ್ನೇನು ಕೊಚ್ಕೊಂತಿರಲ್ಲ. ಯಾರು ಮಾಡಿಸ್ತಾ ಇರೋ ಅಂತ ಮಾಡಿಸಿದಾರೆ ಅಮ್ಮಂಗೆ. ಲೇ ತಿಪ್ಪೆ, ನಿನಗೆ ಹೊಟ್ಟೆ ಉರಿ. ನಿಮ್ ಸಾವುಕಾರರು ಹೋದ್ಸಲ ಗೆದ್ದಿದ್ರು ತಾನೆ, ಹೋದ್ಸಲ ಯಾಕೆ ಮಾಡಿಸ್ಲಿಲ್ಲ ಈ ರಸ್ತೆನ? ಎಷ್ಟು ಜನ ಬೈಕೊಂಡು ಓಡಾಡ್ತಾ ಇದ್ರು, ಬರೀ ಗೆಲ್ತಾರೆ ದುಡ್ಡು ತಿಂತಾರೆ ಅಂತಾನೆ. ಹಂಗಂದ್ರು ಕಿವಕ್ಕೆ ಹಾಕ್ಯಂತಾ ಇರ್ಲಿಲ್ಲ ನಿಮ್ ಸಾವುಕಾರರು. ಈಗ ನೋಡಿದ್ರೆ ಸಾವುಕಾರರು ಗೆದ್ದಿದ್ರೆ ಮಾಡಿಸ್ತಿದ್ರು ರಸ್ತೆನ ಅಂತ ಹೇಳ್ತಾ ಇದ್ಯಾ? ಮಾಡಿಸ್ತಿದ್ರು. ವರ್ಷ ಹಿಂಗೆ ತಾನೆ ಮಾಡಿಸ್ತೀವಿ, ನಾಳೆಗೆ ಮಾಡ್ತೀವಿ, ಮುಂದಿನ ಸಲ ಮಾಡ್ತೀವಿ ಅಂತಾನ ಹಂಗೇನೆ ತಳ್ಕೊಂಡ್ ಬಂತಾ ಇದ್ರು ನಿಮ್ ಸಾವುಕಾರರು. ನಮ್ ಲಸ್ಮಕ್ಕ ಮೊದಲನೇ ಸಲ ಗೆದ್ದ ತಕ್ಷಣ ಮೀಟಿಂಗ್ ಎಲ್ಲ ಮಾಡಿ ಹೋಗಿ ಅವ್ರ ಹತ್ರ ಮಾತಾಡಿ ದುಡ್ಡೆಲ್ಲ ಬಿಡುಗಡೆ ಮಾಡಿಸ್ಕೊಂಡು ಇವತ್ತು ರಸ್ತೆ ಮಾಡ್ಸವಳೆ. ಅದಕ್ಕೆ ಖುಷಿ ಪಡು. ನೀನ್ ಇಲ್ಲಾಸಿ ಓಡಾಡ್ತಾ ಇದೀಯ ಅಂತಂದ್ರೆ ಅದಕ್ಕೆ ಲಸ್ಮಕ್ಕನೇ ಕಾರಣ, ಇನ್ಯಾರು ಅಲ್ಲ. ಅಯ್ಯಯ್ಯಯ್ಯ, ಏನಂಗೆ ರಸ್ತೆ ಮಾಡಿಸ್ಬಿಟ್ಟೈತಿ ಅಮ್ಮಂಗೆ ಹೊಗಳಿಕ್ತಿದ್ದೀರಲ್ಲ. ಗೌರ್ಮೆಂಟಿಂದ ದುಡ್ಡು ಬಂದೈತೆ ಮಾಡಿಸಿದ್ರೆ ಏನು ಕೈಯಿಂದಾಗ ದುಡ್ಡು ಹಾಕಿ ಮಾಡಿಸ್ತಾರೆ ರಸ್ತೆನ? ಯಾರು ಬೇಕಾದ್ರೂ ಮಾಡಿಸ್ತಾರಪ್ಪ ಗೌರ್ಮೆಂಟಿಂದ ದುಡ್ಡು ಬಂದ್ರಿ. ಯಾರು ಬೇಕಾದ್ರೂ ಮಾಡಿಸ್ತಾರೆ. ಸಾವುಕಾರ ಸಿದ್ದಪ್ಪರ್ ಗೆದ್ದಿದ್ರಲ್ಲ ಹೋದ್ಸಲ ಎಲ್ಲ ಮಾಡಿಸಿದ್ರು. ಗೌರ್ಮೆಂಟಿಂದ ದುಡ್ಡು ತಗೊಂಬಂದು ತಿಂದು ಬಿಟ್ರೇನ ಅಲ್ವೇ? ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ನಮ್ಮ ಸಾವುಕಾರರು ನಿಯತ್ತ ಕೆಲಸ ಮಾಡ್ತಾರೆ. ಗೌರ್ಮೆಂಟ್ ದುಡ್ಡು ತಿಂಬುವಂತ ಗತಿ ಅವ್ರಿಗೇನು ಬಂದಿಲ್ಲ. ಈ ರಸ್ತೆ ಮಾಡ್ಸಕ್ಕೆ ದುಡ್ಡು ಬಿಡುಗಡೆ ಆಗೈತಲ್ಲ 3 ಲಕ್ಷ. ಅದ್ರಾಗೆ ಈ ಲಸ್ಮಕ್ಕ ಅದು ಎಷ್ಟು ಒಳಗೆ ಹಾಕ್ಯಣೈತೋ, ಎಷ್ಟು ಕೆಲಸ ಮಾಡ್ಸೈತೋ ಯಾರಿಗೆ ಗೊತ್ತು. ಅರ್ಧ ಕೆಲಸ ಮಾಡ್ಸಕ್ಕಾದ್ರೆ ಅರ್ಧ ಮನೆಗೆ. ಏನು ತಿಪ್ಪೆ ಹಿಂಗ್ ಮಾತಾಡ್ತಾ ಇದೀಯಾ? ನನ್ನೇನೇನು ಇದು ಮಾಡ್ಕೊಂಡ ನಿಮ್ ಸಾವುಕಾರ ಸಿದ್ದಪ್ಪ ನಂಗೆ? ಗೌರ್ಮೆಂಟ್ ಬಂದಿರೋ ದುಡ್ಡು, ಜನಗಳ ದುಡ್ಡ ನಾನ್ ತಿಂಬಕ್ಕೆ ನನ್ನೇನೇನು ಈ ನಿಮ್ ಸಾವುಕಾರ ಸಿದ್ದಪ್ಪನ ತರ ಮಾಡ್ಕೋಬೇಡ. ನಾನು ಎಷ್ಟು ಬಂದೈತೆ ಅಷ್ಟು ದುಡ್ಡಿಗೂ ಕೆಲಸ ಮಾಡಿಸ್ತೀನಿ. ಗೌರ್ಮೆಂಟ್ ಇಂದಾನೇ ಬಂದಿರ್ಬೋದು, ಆದ್ರೆ ನಿಯತ್ತಾಗಿ ಕೆಲಸ ಮಾಡ್ಸರ್ ಬೇಕಲ್ಲ. ಏನ್ ಮಾತಾಡ್ತಾ ಇದ್ಯಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡೋದ್ ಕಲ್ತ್ಕ. ನನಗೆ ನಿಯತ್ತೈತಿ, ಜನಗಳು ಗೆಲ್ಸಿದಾರೆ, ಅವ್ರಿಗೇನಾದ್ರೂ ಮಾಡಬೇಕು ಅಂತ ಮನ್ಸೈತಿ, ಅದಕ್ಕೆ ಮಾಡ್ಸಿದೀನಿ. ನಿಮ್ ಸಾವುಕಾರ ಸಿದ್ದಪ್ಪರ್ಗು ಮಾಡ್ಸೋ ಅಂತ ಮನ್ಸಿದ್ದಿದ್ರೆ ಈ 1-2 ವರ್ಷದಿಂದನೇ ಈ ರಸ್ತೆ ಆಗ್ಬೇಕಾಗಿತ್ತು. ಹೌದಪ್ಪ. ತಿಪ್ಪೆ, ಎಲ್ಲಾರಂತಲ್ಲ ನಮ್ ಲಸ್ಮಕ್ಕ. ಸುಮ್ಮನೆ ಹೋಗತ್ ಕಲ್ತ್ಕ. ದುಡ್ಡು ತಿನ್ಬಾಳ ಅಂತಾಳಲ್ಲ. ಇನ್ನು ಬೇಕು ಅಂದ್ರೆ ಯಾರ್ಗಾನ ಸಹಾಯ ಮಾಡ್ತಾಳೆ ಹೊರ್ತು ಬಂದಿರೋ ದುಡ್ಡ ತಿನ್ನ ಅಂತಾಳಲ್ಲ. ಮುಚ್ಕೊಂಡು ಹೋಗತ್ ಕಲ್ತ್ಕ. ಹೌದೌದು, ನಿಯತ್ತ ಕೆಲಸ ಮಾಡ್ತಾರೆ. ನಿಯತ್ತಂಬುದು ಯಾರಿಗೂ ಇರಲ್ಲ. ರಾಜಕೀಯ ಅಂದಮೇಲೆ ಅಲ್ಲಿ ತನಗೇನು ಲಾಭ ಬರುತ್ತೆ ಅಂತಾನೆ ಎಲ್ಲರೂ ಯೋಚನೆ ಮಾಡೇ ಮಾಡ್ತಾರೆ. ಈ ಅಮ್ಮ ಏನು ಅದಕ್ಕೆ ಹೊರ್ತಲ್ಲ. ನಮಗೂ ಗೊತ್ತೈತಿ, ನಮ್ಮ ಸಾವುಕಾರರು ಎಲ್ಲನ ಬಯಲಿಗೆ ಎಳಿತಾರೆ. ಏನೇನು ದುಡ್ಡು ತಿಂದೇರೆ, ಎಷ್ಟು ದುಡ್ಡು ತಿಂದೇವ್ರೆ ಅಂತ ಗೊತ್ತಾಗುತ್ತೆ ಸದ್ಯದಲ್ಲೇನೆ. ಅವಾಗ ಗೊತ್ತಾಗುತ್ತೆ ಈ ಅಮ್ಮನ ಬಂಡವಾಳ ಏನು ಅಂತಾನೆ. ಈಗ ಹೊಗಳೋದಲ್ಲ, ಆಮೇಲೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೋ ನಿನ್ ತಲೆ? ಹೋಗು, ಅದೇನ್ ಬಯಲಿಗೆ ಎಳಿತಿರೋ ಬಯಲಿಗೆ ಎಳಿಯೋಗು. ಒಳ್ಳೆ ಕೆಲಸ ಮಾಡಿದಾಗ ಸ್ವಲ್ಪ ಒಳ್ಳೆ ತಂದಾಗೆ ಮಾತಾಡೋದ್ ಕಲ್ತ್ಕ. ಹುರಿದುಂಬಿಸ್ಬೇಕು. ಕೆಲಸ ಮಾಡಕ್ ಹಾಕಿದ್ರು ಮಾಡಾರ್ನಾದ್ರೂ ಪ್ರೋತ್ಸಾಹ ಕೊಡ್ಬೇಕು, ಬೆಂತಟ್ಟಬೇಕು. ಅದು ನಿಮ್ಗೆ ಬರುತ್ತೆ. ಹೋಗೋಗು. ಏನು ಅಯ್ಯಮ್ಮ ಮನೆಗಿಂದ ದುಡ್ಡು ತಂದು ಹಾಕಿ ಮಾಡೋಳೆ ಮಂಗೆ ಏನಂಗೆ ಹೊಗಳಿದ್ದೆ ಇವರು. ನೋಡ್ದೇನೆ ಬಾನು ಹೆಂಗ್ ಮಾತಾಡ್ತಾನೆ ಈ ತಿಪ್ಪಿ.
ಹೋಗ್ಲಿ ಬಿಡಿ ಲಕ್ಷ್ಮಿಂದ ಅಕ್ಕ, ಹೊಟ್ಟೆ ಊರಿಗೆ ಆ ಥರ ಎಲ್ಲ ಮಾಡ್ತಾನೆ. ಸಾವ್ಕಾರ್ ಸಿದ್ದಾಪುರ ಗೆದ್ದಿಲ್ವಲ್ಲ ಈ ಸರಿ, ಅದಕ್ಕೆ ಆ ಥರ ಮಾಡ್ತಾನೆ. ಒಳ್ಳೆ ಕೆಲಸ ಮಾಡೋರ್ಗೆ ಆ ದೇವ್ರ ಕೈ ಹಿಡಿತಾನೆ ಬಿಡಿ. ಅದೇನೋ ಹೇಳ್ತಾರಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ. ಬನ್ನಿ, ನಿಮ್ದಕ್ಕೆ ಏನು ಅವ್ನು ಮಾತಾಡ್ ಹೋದ್ರೆ ಏನು ನಿಮ್ದು ಗೌರವ ಏನು ಕಡಿಮೆ ಆಗಲ್ಲ. ಬನ್ನಿ ಲಕ್ಷ್ಮಿಂದ ಅಕ್ಕ, ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ? ಅವ್ರು ಮತ್ತೆ ನಾನು ಯಾಕೆ ತಲೆ ಕೆಡಿಸ್ಕೊಂಬನ? ನಡೀರಿ ಹೋಗ, ನೋಡಿದ್ವಲ್ಲ ನೀನು ಆಯ್ತಲ್ಲ ಎಲ್ಲಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.